ಸಹಾಯ ಮಾಡುವಂತೆ ಹೇಳಿದ್ದೇ ಜಮೀರ್ ಅಹಮದ್ ಖಾನ್ಗೆ ಮುಳುವಾಯ್ತಾ? 50 ವರ್ಷದಿಂದ ಮರ್ಯಾದೆ ಸಂಪಾದನೆ ಮಾಡ್ಕೊಂಡು ಎಲ್ಲ ಹೋಯ್ತಲ್ಲಣ್ಣ. ಇವರು ಮಿನಿಸ್ಟ್ರಿಗೆ ಅನ್ಲಾಯ್ಕಣ. ಜೋಳದ ವ್ಯಾಪಾರಿ ರಾಮಕೃಷ್ಣ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಡೆತ್ ನೋಟ್. ಚಿಕ್ಕಬಳ್ಳಾಪುರಕ್ಕೆ ಬಂದ ಜಮೀರ್ ಖಾನ್ ಬಳಿ ಅಳಲನ್ನ ತೋಡಿಕೊಂಡ ರಾಮಕೃಷ್ಣ. ರೈತರ ಪರ ನಿಂತು ನ್ಯಾಯ ಕೊಡಿಸಬೇಕಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ಐ ಒಬ್ಬರಿಗೆ ಕರೆಯನ್ನ ಮಾಡಿ ವಂಚಕರ ಪರ ಸಹಾಯ ಮಾಡುವಂತೆ ಹೇಳಿದ್ದ ಆಡಿಯೋ ವೈರಲ್ ಆಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಖಾನ್ಗೆ ರಕ್ತದಲ್ಲಿ ಡೆತ್ ನೋಟ್ ಅನ್ನ ಬರೆದು ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದು ಹೋಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ಯಾರೋ ಬಂದು ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರೆಡ್ಡಿ ಅಂತ, ರಾಮಕೃಷ್ಣ ಅವ್ರ ತವ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ, ಅದು ಅವ್ರು ಹೇಳೋಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ಹೇಳ್ರಿ. ನಾನು ಹೇಳಿದ್ದೀನಿ ಒಂದು ನಿಮಿಷ ನಾನು ಹೇಳೋದು ಕೇಳ್ಬೇಕಾದ್ರೆ ನೀವು ಫೋನಲ್ಲಿ ಏನು ಮಾತಾಡಿ ಕೇಳಿಸ್ಕೊಂಡಿದ್ದೀರಾ? ಹೇಳಿ, ನಾನು ಹೇಳೋದು ಕೇಳಬೇಕು, ನಾನು ಹೇಳೋದು ಮೊದಲೇ ಕೇಳಬೇಕು. ಹೀಗೆ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಅನ್ನ ಬರೆದಿರುವ ರೈತ, ಸಚಿವರ ಎದುರೇ ಕಣ್ಣೀರು ಹಾಕಿ ತರಾಟೆ ತೆಗೆದುಕೊಂಡಿರುವ ರೈತರನ್ನ ತಡಿತಾ ಇರುವ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಲ್ಮುರಿ ವೃತ್ತದ ಬಳಿ ಇರುವ ಶಾದಿ ಮಹಲ್ನಲ್ಲಿ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸಚಿವ ಜಮೀರ್ ಅಹಮದ್ ಖಾನ್ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ರು. ಸಚಿವ ಜಮೀರ್ ಅಹಮದ್ ಖಾನ್ ವೇದಿಕೆಗೆ ಏರ್ತಿದ್ದಾಗಲೇ ಎಂಟ್ರಿ ಕೊಟ್ಟ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ ರನ್ನ ಪ್ರಶ್ನಿಸಿದ್ರು. ನನ್ನ ಹಣ ನನಗೆ ಕೊಡಿಸುವಂತೆ ಕಣ್ಣೀರು ಹಾಕಿದ್ರು. ಪೇರಸಂದ್ರ ಗ್ರಾಮದ ನಿವಾಸಿ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಜೋಳ ಖರೀದಿ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡಿ ರೈತರಿಗೆ ಹಣ ತಲುಪಿಸ್ತಾ ಇದ್ರು. ಈ ಬಾರಿ ಬೆಳೆದಂತಹ ಜೋಳವನ್ನ ತೆಲಂಗಾಣ ಮೂಲದ ಸಲೀಂ, ನಾಸಿರ್ ಮತ್ತು ಅಕ್ಬರ್ ಎಂಬುವವರಿಗೆ 2.9 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ದ. ಆದರೆ ಹಣ ಕೊಡದೆ ರಾಮಕೃಷ್ಣನಿಗೆ ವಂಚನೆ ಮಾಡಿದ್ರ. ಈ ಬಗ್ಗೆ ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿಕೊಂಡ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮವರಿಗೆ ಸಹಾಯ ಮಾಡುವಂತೆ ಹೇಳಿದ್ದೇ ಇಷ್ಟಕ್ಕೆಲ್ಲ ಕಾರಣವಾಗಿದೆ. ಹಲೋ ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅದು ಕೊಡ್ಲಾ? ಕೊಡಿ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ, ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ. ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಸರ್ ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವೀಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಓಕೆ. ಇನ್ನು ರಾಮಕೃಷ್ಣ ಈಗಾಗಲೇ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದು, ನಾನು ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ನ ಸಾವಿಗೆ ಜಮೀರ್ ಅಹಮದ್ ಹಾಗೂ ತೆಲಂಗಾಣದ ವ್ಯಾಪಾರಿಗಳು ಕಾರಣ ಎಂದು ಬರೆದಿಟ್ಟಿದ್ದು ಎಲ್ಲೆಡೆ ಲೆಟರ್ ವೈರಲ್ ಆಗ್ತಾ ಇದ್ದು ಚರ್ಚೆಗೆ ಗ್ರಾಸವಾಗಿದೆ.
ಇನ್ನು ಖಾಸಗಿ ಕಾರ್ಯಕ್ರಮವನ್ನ ಮುಗಿಸಿ ಹೊರಬಂದು ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್ ಖಾನ್, ರೈತರ ಕಡೆಯಿಂದ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು. ನಾನು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ. ನನ್ನ ಸಹಾಯ ಕೇಳ್ಕೊಂಡು ಜನ ಬರ್ತಾರೆ. ಒಬ್ಬ ಬಂದಿದ್ದ, ಅಕ್ಬರ್ ಅನ್ನೋರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಯಾರಿಗೋ ದುಡ್ಡು ಕೊಡ್ಬೇಕಂತೆ ಅಂತ ಹೇಳಿದ್ದು ನಿಜ. ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಕರೆದು ರಾಜಿ ಮಾಡಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಹೇಳಿದ್ದೆ. ತಪ್ಪೇನಿದೆ ಎಂದಿದ್ದಾರೆ. ರಾಮಕೃಷ್ಣ ಅವರು ಈಗ ರಾಮಕೃಷ್ಣ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು. ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ, ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಾವ್ ಬರ್ತಾರೆ. ಯಾರೋ ತಬರ್ ಅಂತವ್ರು ಬಂದ್ರು, ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋದು ನಿಜ. ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು, ಅದೇನಿಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗ್ಬಿಡಿ, ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನ್ ಹೇಳಿದ್ದೀನಿ ನಾನು? ನೋಡ್ರಿ, ಯಾರೋ ಅಕ್ಬರ್ ಅಂತ ಇದಾರಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ, ಅವ್ನು ದುಡ್ಡು ತಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟು ಅಷ್ಟಿಲ್ಲ, ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ. ತಪ್ಪೇನಿದೆ? ಅದು ತಪ್ಪೇನಿದೆ? ಆಮೇಲೆ ಅಕ್ಬರ್ನು ಲೋಕಲ್ ಚಿಕ್ಕಬಳ್ಳಾಪುರ, ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರನೇ. ಈಗ ನಮ್ ತಾವ್ ಬರ್ತಾರೆ ಸಹಾಯಕ್ಕೆ, ಈಗ ನಸೀರ್ ಅಹಮದ್ ಸಾಹೇಬ್ರ ಸಾವಿರಾರು ಜನ ಬರ್ತಾರೆ, ನಮ್ ತಾವ್ ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಬಿಡಿ, ಅವನ್ನ ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಹಂಗೇನಾರು ಹೇಳಿದ್ದೀನಿ ನಾನು. ಈಗ ಅವ್ರು ತಗೊಂಡಿದ್ರೆ ಕೊಳ್ಳೇಬೇಕು. ಈಗ ತಗೊಂಡಿಟ್ಟಿದ್ರೆ, ಈಗ ರಾಮಕೃಷ್ಣ ಅದೇ ಹೇಳಿದೆ, ನಾವ್ ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ. ಅವನೇನಾರು ಅಕ್ಬರ್ ತಗೊಂಡಿಗೆ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅಂತೆಲ್ಲ, ಅವ್ನು ದುಡ್ಡು ತಗೊಂಡಿರೋ ನಿಜ. ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ಒಟ್ಟಾರೆ ದಾರಿಯಲ್ಲಿ ಹೋಗ್ತಾ ಇದ್ದ ಮಾರಿ ಮನೆಗೆ ಬಂದಂತಾಗಿದೆ. ಯಾರಿಗೋ ಸಹಾಯ ಮಾಡಲು ಹೋಗಿ ಸಚಿವ ಜಮೀರ್ ಅಹಮದ್ ಬುಡಕ್ಕೆ ಬೆಂಕಿ ಬಿದ್ದಿದೆ. ನಾಳೆ ರಾಜ್ಯ ಪಂಚಾಯಿತಿ ಮಾಡಿ ರಾಮಕೃಷ್ಣಗೆ ಕೊಡಬೇಕಾದ ಹಣ ವಾಪಸ್ ಕೊಡಿಸಿದ್ರೆ ಸರಿ, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ರಾಮಕೃಷ್ಣ ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಹೇಳಿದ್ದು, ಹೇಳಿದಂತೆ ಮಾಡಿದ್ರೆ ಮುಂದೆ ಸಚಿವ ಜಮೀರ್ ಅಹಮದ್ ಕುರ್ಚಿಗೂ ಕಂಟಕ ಬರಬಹುದು ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.